ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಖುಷಿಲಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಇದೊಂದು ಸ್ಪೆಷಲ್ ನನಗೆ ಈ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ, ತುಂಬಾ ಇಷ್ಟಪಟ್ಟು ಮಾಡ್ತಾ ಇರುವಂತಹ ಒಂದು ಚಾನಲ್. ಯಾಕೆ ಅಂತ ಹೇಳಿದ್ರೆ, ನಾನು 10 ವರ್ಷದ ಮುಂಚೆ ಚಾನಲ್ಗಳಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಅಯ್ಯೋ ಬಿಟ್ಬಿಟ್ನಲ್ಲ ಅನ್ನೋ ಒಂದು ಬೇಜಾರು ತುಂಬಾ ಕಾಡ್ತಾ ಇತ್ತು. ಸೊ ಈಗ ನಾನು ಅಷ್ಟು ಜನನ ಸದ್ಯಕ್ಕೆ ರೀಚ್ ಆಗಿಲ್ಲ ಅಂತಂದ್ರೂ ಎಲ್ಲೋ ಒಂದು ಸ್ವಲ್ಪ ಜನನ ನಾನು ಸ್ವಲ್ಪ ಜನದ ಮನಸ್ಸಲ್ಲಿ ಇದ್ದೀನಿ ಅನ್ನೋ ಒಂದು ಖುಷಿ ಜಾಸ್ತಿ ಇದೆ. ನಮ್ಮ ಸಿಸ್ಟರ್ಸು ತುಂಬ ಜನ ಸಿಸ್ಟರ್ಸು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ನಾನು ಮಾಡುವಂತಹ ಅಡುಗೆಗಳಿಗೆ ರಿಪ್ಲೈ ಮಾಡ್ತಾ ಇರ್ತಾರೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಚಾನಲಲ್ಲೇ ಕೆಲಸ ಮಾಡೋಷ್ಟು ಸಂತೋಷನ ನನಗೆ ಇವಾಗ ಯೂಟ್ಯೂಬ್ ಚಾನಲ್ ತಂದುಕೊಟ್ಟಿದೆ. ನಿಜವಾಗ್ಲೂ ಕಷ್ಟಪಟ್ಟು ನಿಜವಾಗ್ಲೂ ನಾನು ಮಾಡ್ತಾಯಿಲ್ಲ ಈ ಒಂದು ಚಾನಲ್ನ, ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ಮತ್ತೊಬ್ಬರು ಇದ್ದಾರೆ ನನಗೆ. ಆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನನ್ನ ದೊಡ್ಡ ಮಗ ರೆಡಿಯಾಗಿ ಕೂತಿದ್ದಾನೆ ಮಾತಾಡೋಕ್ಕೆ. ಸೊ ಅವನ್ನ ಇವಾಗ ಮಾತಾಡಿಸ್ತೀನಿ. ಸೊ ನೋಡಿ, ಹಾಯ್ ಮಾಡು. ಹಾಯ್ ಹಾಯ್. ಸೊ ಎಲ್ಲರಿಗೂ ಚಿಕ್ಕು ಲಾಗ್ಸ್ ಕನ್ನಡ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಕೆಲವೊಬ್ಬರು ನೋಡ್ತಾ ಇರ್ತಾರೆ, ವಿಡಿಯೋಗಳಲ್ಲೆಲ್ಲ ಬರ್ತಾ ಇದೆ. ಸದ್ಯಕ್ಕೆ ಯಾರು ನೋಡಿಲ್ಲ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಈ ನನ್ನ ಮಗನೇ ನನಗೆ ಮೇನ್ ಪಿಲ್ಲರ್ ಈ ಚಾನಲ್ಗೆ. ಯಾಕೆ ಮೇನ್ ಪಿಲ್ಲರು ಅಂತ ಹೇಳಿದ್ರೆ, ಇರಿ ಒಂದು ನಿಮಿಷ ಹೇಳ್ತೀನಿ ಯಾಕೆ ಮೇನ್ ಪಿಲ್ಲರು ಅಂತ. ಯಾಕಪ್ಪ ನೀನು ಯಾವ್ಯಾವ ಯೂಟ್ಯೂಬರ್ಸ್ನ ನೋಡೋದು ಹೇಳಿ ನೋಡೋಣ. ಸೌರವ್ ಜೋಶಿ, ಟೋಟಲ್ ಗೇಮಿಂಗ್, ಟೆಕ್ನೋ ಗೇಮರ್, ನೋಡಿದ್ರಾ, ಬರೀ ಗೇಮಿಂಗ್ ಆ್ಯಪ್ಗಳದ್ದು ವ್ಲಾಗ್ಸ್ಗಳನ್ನೇ ನೋಡೋದು. ಬಟ್ ಅದು ಜಾಸ್ತಿ ನೋಡೋದಂದರೆ ಸೌರವ್ ಜೋಶಿದು ಒಂದು ವ್ಲಾಗ್ಸ್ ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರ್ತಾನೆ. ಅದು ನೋಡಿದಾಗ್ಲಿಂದ ಮಮ್ಮಿ ನೀನು ಮಾಡು, ಮಮ್ಮಿ ನೀನು ಮಾಡು ಅಂತಲೇ ಹೇಳ್ತಾ ಇದ್ದ. ನಾನು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ತಳ್ಕೊಂಡು ಬರ್ತಾನೇ ಇದ್ದೆ. ಸೊ ಲಾಸ್ಟ್ ಇಯರ್ ಅನಿಸಿದೆ, ನಾನು ನಮ್ಮ ಚಿಕ್ಕು ಹುಟ್ಟಿದಾಗ, ಅಂದರೆ ನನ್ನ ಚಿಕ್ಕ ಮಗ ಹುಟ್ಟಿದಾಗ ಸುಮ್ಮನೆ ಯಾವುದೋ ಒಂದು ಕಬಾಬ್ ರೆಸಿಪಿನ ಹಾಕಿದ್ದೆ. ಈಗ ಸದ್ಯಕ್ಕೆ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ. ಯಾಕಂತೇಳಿದ್ರೆ ಅಷ್ಟು ಏನಂದರೆ ತುಂಬ ಲಾಂಗ್ ಗ್ಯಾಪ್ ಆಗೋಯಿತು. ಅದಕ್ಕೋಸ್ಕರ ಕೆಲವೊಂದು 2-3 ವೀಡಿಯೋನ ಡಿಲೀಟ್ ಮಾಡಿದ್ದೀನಿ. ಸೊ ಆ ಒಂದು ಕಾರಣಕ್ಕೆ ನನ್ನ ಮಗ ಆಸೆ ಪಟ್ಟ ಹಾಗೆ ನನಗೂ ತುಂಬಾ ಏನಂತಾರೆ ಇಂಟ್ರೆಸ್ಟ್ ಇದ್ದಿದ್ದ ಕಾರಣದಿಂದ ನಾನು ಈ ಒಂದು ಚಿಕ್ಕು ಲಾಗ್ಸ್ ಕನ್ನಡನ ಶುರು ಮಾಡಿದ್ದು. ಸೊ ಚೀಕು, ಈ ಒಂದು ಚೀಕು ಹೆಸರಿಗೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನನ್ನ ಚಿಕ್ಕ ಮಗ ಅಂದರೆ ಸುಹಾಸ್ ಅಂತ. ಇವನು ಉಲ್ಲಾಸು, ಅವನು ಸುಹಾಸು. ಈಗ ಅವ್ನಿಗೆ 2.5 ವರ್ಷ. ಸೊ ಅವನಿಗೆ ಇವನೇ ಚೀಕು ಅಂತ ಇಟ್ಟಿದ್ದು. ಯಾಕೆ ನೀನು ಚೀಕು ಅಂತ ಇಟ್ಟಿದ್ದು? ವಿರಾಟ್ ಕೊಹ್ಲಿ ಚೀಕು ನೋಡಿ, ಚೀಕು. ವಿರಾಟ್ ಕೊಹ್ಲಿ ಬಿಗ್ ಫ್ಯಾನ್ ಇವನು. RCB ಮ್ಯಾಚು, ಇಂಡಿಯಾ ಮ್ಯಾಚು ಯಾವುದೇ ಬರಲಿ ನೋಡ್ತಾ ಇರ್ತಾನೆ. ಸೊ ಆ ಒಂದು ಕಾರಣಕ್ಕೆ ಒಂದು ಚೀಕು ಚೀಕು ಅಂತ ಕರೆದು, ನಾನು ಯಾಕೋ ಚೀಕು ಅಂತ ಕರೀತಾ ಇದೆಯಾ ಅಂತಂದೆ. ಆವಾಗ ಎಕ್ಸ್ಪ್ಲನೇಷನ್ ಕೊಟ್ಟ, ಮಮ್ಮಿ ನನಗೆ ವಿರಾಟ್ ಕೊಹ್ಲಿ ಇಷ್ಟ ಅಲ್ಲ ಅದಕ್ಕೆ ಅಂತ. ಸೊ ಆವಾಗ ಸ್ಟಾರ್ಟ್ ಆಗಿದ್ದ ನೇಮ್ ಚೀಕು ಅಂತ. ಇಲ್ಲಿವರೆಗೂ 2.5 ವರ್ಷ ಆಯಿತು ನಾವು ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟು ವರ್ಷ ಅದೇ ಹೆಸರು ಇರ್ತೀವಿ ಅಂತ. ಬಟ್ ನಮ್ಮ ಯೂಟ್ಯೂಬ್ ಚಾನಲ್ ಮಾತ್ರ ಚಿಕ್ಕು ಲಾಗ್ಸ್ ಕನ್ನಡನೇ ಇರುತ್ತೆ. ಎಲ್ಲರೂ ಇದೇ ರೀತಿ ಪ್ರೀತಿ ಕೊಟ್ಟು ಕಾಪಾಡಿ, ಆಯಿತಾ? ನೀವೆಲ್ಲರೂ ಕಾಪಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ, ಸೊ ಏನು ಗೊತ್ತಾ ಫ್ರೆಂಡ್ಸ್, 500 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನನಗೆ ಅಷ್ಟೇ ವ್ಯೂಸ್ ಬಂದಿದೆ ಅನ್ನೋದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಆಗಿದ್ದಾರೆ, ಕೆಲವೊಬ್ಬರು ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ದಾರೆ, ಮತ್ತು ಕೆಲವೊಬ್ಬರು ಪೂರ್ತಿ ವೀಡಿಯೋನ ನೋಡ್ತಾ ಇದ್ದಾರೆ. ಇದೇ ಗೊತ್ತಲ್ಲ ನಿಮಗೆ, ಕೆಲವರು ನಾನು ಯಾಕೆ ಅವಳ ವೀಡಿಯೋ ನೋಡಬೇಕು, ನನ್ನಿಂದ ಯಾಕೆ ಅವಳಿಗೆ ದುಡ್ಡು ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅವರು ಇರ್ತಾರೆ. ಖಂಡಿತವಾಗ್ಲೂ ನೀವು ಈಗಲೇ ಎಲ್ಲೋ ಹೋಗಿ ಯೋಚನೆ ಮಾಡಬೇಡಿ. ತುಂಬಾ ದಿನ ಬೇಕು ಅದಕ್ಕೆ, ಇನ್ನೂ ತುಂಬಾ ಶ್ರಮ ಪಡಬೇಕು. ಸೊ ನೋಡಿ, ನಾವು ವೀಡಿಯೋ ಮಾಡ್ತೀವಿ, ವೀಡಿಯೋ ಮಾಡಿದಾಗ ಮಕ್ಕಳು ಮಲಗಿದಾಗ ಎಡಿಟ್ ಮಾಡೋದು, ಮತ್ತು ಅದೊಂದು ಟೈಮ್ ಇಟ್ಕೊಂಡಿದ್ದೀನಿ ನಾನು, ಬೆಳಗ್ಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ. ಸೊ ಆಲ್ಮೋಸ್ಟ್ ಬೆಳಗ್ಗೆ ವಿತಿನ್ 10:30 ನಾನು ಅಪ್ಲೋಡ್ ಮಾಡ್ತೀನಿ. ಈ ಚೀಕು ಇಟ್ಕೊಂಡು ಎಡಿಟ್ ಮಾಡೋದು ತುಂಬ ಕಷ್ಟ. ಸೊ ಯಾವುದೇ ಒಂದು ವೀಡಿಯೋಗೂ ದಯವಿಟ್ಟು ನೀವು ಏನೇನೋ ಯೋಚನೆ ಮಾಡಿ, ಇವಳಿಗೆ ಇಡ್ಲಿ ಏನೋ ಬೇರೆಯವ್ರಿಗೆ ಮಾಡೋಕ್ಕೆ ಬರಲ್ವಾ, ಕಡಲೆಕಾಯಿ ಚಟ್ನಿ ಏನು ಮಾಡೋಕ್ಕೆ ಬರಲ್ವ? ನಿಜವಾಗ್ಲೂ ಬರಲ್ಲ ಕಣ್ರಿ. ನಾನು ಇದೇ ಮದುವೆ ಆಗಿದ್ದು ಅಷ್ಟರಲ್ಲಿ ನಾವು ಯೂಟ್ಯೂಬ್ ನೋಡಿಕೊಂಡೇ ಅಡುಗೆ ಕಲ್ತಿರೋದು ಇದೆ. ಸೊ ಅದೇ ರೀತಿ ನೋಡಿ, ಕಾಲೇಜಲ್ಲಿ ಇರ್ತಾರೆ, ಹಾಸ್ಟೆಲಲ್ಲಿ ಇರ್ತಾರೆ, ಇಲ್ಲಾಂದರೆ ಎಲ್ಲೋ ಟ್ರಿಪ್ ಹೋಗ್ತಾ ಇರ್ತಾರೆ. ಸಡನ್ನಾಗಿ ಅವರಿಗೆ ಒಂದು ಚಿಕ್ಕ ಸ್ಟವ್ ತೊಗೊಂಡೋಗಿರ್ತಾರೆ. ಚಟ್ನಿ ಹೆಂಗೆ ಮಾಡಬೇಕು, ಇಡ್ಲಿ ಹಿಂಗೆ ಮಾಡ್ಕೋಬೇಕು, ಪಲಾವ್ ಹೆಂಗೆ ಮಾಡ್ಕೊಳ್ಳೋಣ, ರೈಸ್ ಬಾತು ಅಂತ ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಬಿಗಿನರ್ಸ್ ಯಾರು ಕಲಿತಾ ಇದ್ದಾರೆ ಅವರು ನೋಡ್ತಾರೆ. ನೀವು ಪರ್ಫೆಕ್ಟಾಗಿ ನಿಮಗೆ ಬರುತ್ತಲ್ವ ಚಟ್ನಿ, ನೀವು ನಿಮ್ಮ ಸ್ಟೈಲಲ್ಲಿ ನೀವು ಮಾಡಿ. ಬರದೇ ಇರೋರು ನನ್ನ ಚಾನಲ್ನ ನೋಡಿಕೊಂಡು ಕೆಲವೊಬ್ಬರು ಟ್ರೈ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಬ್ವಿಯಸ್ಲಿ ಆಮೇಲೆ ಫ್ಯಾಮಿಲಿ ವಿಷಯಕ್ಕೆ ಬರಬೇಕು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿಯವರು. ವೀಡಿಯೋ ಮಾಡ್ತೀಯಾ ಮಾಡು, ಇನ್ನು ಆ ರೀತಿ ಮಾಡು
ಮಾಡು ಈ ರೀತಿ ಮಾಡು ಅಂತ ಹೇಳೋವಂತಹ ಮೆಂಬರ್ಸು ಸಹ ನನ್ನ ಫ್ಯಾಮಿಲಿಲಿ ಇದ್ದಾರೆ ಅನ್ನೋದು ಖುಷಿ ನನಗೆ. ಫಸ್ಟ್ ನಾನು ಅಂದ್ಕೊಂಡಿದ್ದೆ ನಾನು ಚಾನಲ್ ಮಾಡ್ತಾಯಿದ್ದೀನಿ ಅಂತಂದಾಗ ಏನಾದರೂ ಬೇಡ ಅಂತ ಹೇಳ್ತಾರ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರತಿಯೊಬ್ಬರೂ ನನ್ನ ಸರ್ಕಲಲ್ಲಿ, ನನ್ನ ಸರೌಂಡಿಂಗಲ್ಲಿ, ಅಂದರೆ ದಿನನಿತ್ಯ ನಾನು ಮಾತಾಡುವಂತಹವರು ಏಯ್ ಮಾಡು ಪರವಾಗಿಲ್ಲ, ಏನು ನಿನ್ಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ನೀನು ಮಾಡ್ಬೋದು, ಮಾಡು, ಏನು ಮಾಡ್ತೀಯ ಮನೇಲಿದ್ದು ಮಾಡು ಅಂತ ಹೇಳಿದವರು ಇದ್ದಾರೆ. ಏಯ್ ನಿನಗೇನು ಸಕ್ಕತ್ತಾಗಿ ಮಾಡ್ತೀಯ ಮಾಡು ಅಂತಲೂ ಇದ್ದಾರೆ. ಹೀಗೆ ನನ್ನ ಸರ್ಕಲಲ್ಲಿರೋರು ಸಾಕಷ್ಟು ಜನನೂ ಸಹ ಏನಂತಾರೆ ಮಾಡು ಅಂತ ಎನ್ಕರೇಜ್ ಕೊಟ್ಟಿರೋದು ಇದೆ. ಹಾಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವೀಗ ಸ್ಟೇಟಸ್ ಹಾಕ್ತೀವಲ್ಲ, ನಮಗೆ ನಿಜವಾಗ್ಲೂ ಇನ್ನೂ ನಮ್ಮ ವಾಟ್ಸಪ್ ಸ್ಟೇಟಸ್ ನೋಡೋರೇ ಇನ್ನೂ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿಲ್ಲ. ನೀವು ನಂಬ್ತೀರಾ? ಇದೇ ಒಬ್ಬರು ಬೆಳೀತಾ ಇದ್ದಾರೆ ಅಂತ ಇನ್ನೊಬ್ರಿಗೆ ಇರುವಂತಹ ಹೊಟ್ಟೆ ಉರಿ. ಪರವಾಗಿಲ್ಲ, ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಡಿ, ಹಾಗೆ ವಿಡಿಯೋ ನೋಡ್ತೀರಾ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೂ ದುಡ್ಡು ಬರುತ್ತೆ, ವಿಡಿಯೋ ನೋಡಿದ್ರೂ ದುಡ್ಡು ಬರುತ್ತೆ, ನೋಡಿಲ್ಲ ಅಂದ್ರೂ ಬರುತ್ತೆ. ಸದ್ಯಕ್ಕೆ ನನ್ನ ಕಷ್ಟ 1 ವರ್ಷ ಪಡಲೇಬೇಕು, ನಾವು ಪಡ್ತೀವಿ. ಹಾಗೆ ಕಷ್ಟದ ಜೊತೆ ನಾನಾಗಲಿ ಉಲ್ಲಾಸ ಆಗಲಿ ಇಷ್ಟಪಟ್ಟು ಕೆಲಸ ಮಾಡ್ತೀವಿ. ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ವಿ, ಖಂಡಿತವಾಗ್ಲೂ ಇದನ್ನು ಎಂಡ್ ಮಾಡಲ್ಲ, ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಹೊಸ ಹೊಸ ವ್ಲಾಗ್ಸ್ ಬರ್ತಾನೇ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ಪ್ರತಿಯೊಬ್ಬರೂ ನೋಡಿ, ನನ್ನ ಒಂದು ವ್ಲಾಗ್ಗೆ ಲೈಕ್ ಕೊಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ ಅವರೆಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ, ದಯವಿಟ್ಟು ನನ್ನ ಇಷ್ಟಪಡುವಂತಹ ಜನ ಯಾರಿದ್ದೀರಾ ಪೂರ್ತಿ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಅಲ್ವಾ ಉಲ್ಲಾಸ್? ಹಾಂ, ಅರ್ಥ ಆಯ್ತಾ ಎಲ್ರಿಗೂ ಹೇಳಿದ್ದು? ಸೊ ಫ್ರೆಂಡ್ಸ್, ಈಗ ತಾನೇ ಹೇಳಿದೆ ನಾನು ಪೂರ್ತಿ ವಿಡಿಯೋನ ನೋಡಿ ಅಂತ. ಹಾಗೆ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ ಖುಷಿ ಜೊತೆಗೆ, ಸೊ ಆದಷ್ಟು ಬೇಗ 1K ನಾವು ರೀಚ್ ಆಗಬೇಕಲ್ವ ಉಲ್ಲಾಸ್ ಆಗಲಿ ನಾನಾಗಲಿ ರಾತ್ರಿ ಬೆಳಿಗ್ಗೆ ಕೂತ್ರೆ ನಿಂತರೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಎಷ್ಟು ವಾಚ್ ಓವರ್ ಆಗಿದ್ದಾರೆ ಅಂತ ಚೆಕ್ ಮಾಡ್ತಾನೇ ಇರ್ತೀವಿ. ಎಷ್ಟು ಅಂದರೆ ಟಿ ವಿಲೂ ಚೆಕ್ ಮಾಡ್ತಾ ಇರ್ತೀವಿ, ಫೋನಲ್ಲೂ ಚೆಕ್ ಮಾಡ್ತಿರ್ತೀವಿ, ಮಲಗಬೇಕಾದ್ರೂ ಚೆಕ್ ಮಾಡಿರ್ತೀವಿ ಎಷ್ಟು ಸಬ್ಸ್ಕ್ರೈಬರ್ ಆಗಿರ್ತಾರೆ. ಇವನು ಅಷ್ಟೇ ಸ್ಕೂಲಿಂದ ಬಂದಿದ್ರೆ ಅಷ್ಟೇ ಮಮ್ಮಿ ಎಷ್ಟು ಜನ ಆಗಿದ್ದಾರೆ ಮಮ್ಮಿ ಅಂತಾರೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸತಿ ಚೆಕ್ ಮಾಡ್ಕೊಂಡು ಹೋಗಿರ್ತಾನೆ. ಸೊ ಸ್ಕೂಲಿಂದ ಬಂದಮೇಲೆ ಒಂದು ಸತಿ ಚೆಕ್ ಮಾಡಿ ನೋಡಿರ್ತಾನೆ. ಸೊ ತುಂಬ ಇಷ್ಟಪಟ್ಟು ಮಾಡ್ತಾರೋಂಥ ಕೆಲಸ ನಾನಾಗಲಿ ಉಲ್ಲಾಸ ಆಗಲಿ ಇದು. ಸೊ ನೀವೆಲ್ಲರೂ ನನ್ನ ಕೈ ಹಿಡಿತೀರಾ ಅಂತ ಭಾವಿಸ್ತೀನಿ. ಯಾಕಂದರೆ ನಾನು ಆಗಲೇ ಹೇಳಿದೆ, ಆವಾಗ ಒಂದು 10 years ಬ್ಯಾಕ್ ನಾವು ವರ್ಕ್ ಮಾಡಬೇಕಾದ್ರೆ ಕಾವ್ಯ ಅಂದರೆ ನನಗೆ ಆ್ಯಂಕರಿಂಗ್ಗೆ ಬೇಕು ಅಂತ ಹೇಳ್ತಾ ಇದ್ದಂಥ ಒಂದು ಟೈಮು ಇತ್ತು. ಸೊ ಈಗ ಅದನ್ನು ಎಲ್ಲೋ ಮಿಸ್ ಮಾಡ್ಕೋತಾ ಇದ್ದೀನಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ಸೊ ಈ ಯೂಟ್ಯೂಬ್ ಮುಖಾಂತರ ನಾನು ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಇದೆ. ನೀವು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಸೊ ಪ್ರತಿಯೊಬ್ಬರೂ ನೀವಾಗಲಿ, ನಿಮ್ಮ ಫ್ರೆಂಡ್ಸ್ಗಾಗಲಿ ಎಲ್ರಿಗೂ ಹೇಳಿ. ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ, ನೀವು ನೋಡಿದ್ರು ನೋಡದೇ ಇದ್ದರು ಪರವಾಗಿಲ್ಲ, ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೂ ಪರವಾಗಿಲ್ಲ, ನಾವು ಅದನ್ನು ತೊಗೊಂಡು ಹೋಗ್ತೀವಿ ಅಲ್ವಾ ಉಲ್ಲಾಸ್? ಯಾಕಂತ ಹೇಳಿದ್ರೆ ಲೈಫಲ್ಲಿ ಇದೆ ಅಲ್ವಾ, ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು 1000 ಜನ ಇದ್ದೇ ಇರ್ತಾರೆ. ಅದಕ್ಕೆ ನಿಜವಾಗ್ಲೂ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿ ಕಾಮಾಗಿ ಮಾಡ್ತವ್ರು ಅಂತ ಒಂದು ವ್ಲಾಗ್ಸ್ನ ನೀವು ಎಂಜಾಯ್ ಮಾಡಿ. ಏನಾದರೂ ಅಲ್ಲಿ ಸಣ್ಣ ಸಣ್ಣ ಪುಟ್ಟ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳಿರೋ ಮನೆ ಅಲ್ವಾ, ಆವಾಗ ಸ್ವಲ್ಪ ಸೌಂಡ್ಸ್ ಬರ್ತಾ ಇರುತ್ತೆ, ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಇದೇ ರೀತಿ ಆಗ್ತಾ ಇರುತ್ತೆ. ಒಂದು ಸ್ಟೆಪ್ ಹತ್ತಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಲೇಬೇಕಲ್ಲ. ಸೊ ನನಗೇನಂದರೆ ನನ್ನ ಸರ್ಕಲ್ ಇರೋವಂತಹ ನನ್ನ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸ್ ಇಷ್ಟಪಡ್ತಾ ಇದ್ದಾರಾ, ಖುಷಿ ಪಡ್ತಾ ಇದ್ದಾರಾ, ಅಷ್ಟೇ ಸಾಕು ನನಗೆ. ಇನ್ಯಾರ ಒಂದು ಸರ್ಟಿಫಿಕೇಟ್ ನನಗೆ ನಿಜವಾಗ್ಲೂ ಬೇಡ. ಸೊ ನನ್ನ ಯೂಟ್ಯೂಬ್ ಮೆಂಬರ್ಸ್ ಇದ್ದಾರೆ, ತುಂಬಾ ಖುಷಿಪಟ್ಟು ನೋಡ್ತಾ ಇದ್ದಾರೆ. ಅವ್ರಿಗೆ ನಾವು ಅಂದರೆ ಇನ್ನಷ್ಟು ಹೊಸ ವ್ಲಾಗ್ನ ನಾನು ನಿಜವಾಗ್ಲೂ ನೀವೆಲ್ರಿಗೂ ಕೊಡ್ತೀವಿ. ಸದ್ಯಕ್ಕೆ ಎಲ್ರಿಗೂ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ನಮ್ಮ ಮನೆಗಳಲ್ಲಿ ನಾವು ಸ್ವಲ್ಪ ಸಿಗ್ತಾ ಇರೋದು, ಮೀಟ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ. ಎಕ್ಸಾಮ್ ಮುಗೀಲಿ ಅಂತ ಕಾಯ್ತಾ ಇದ್ದೀವಿ. ದಿನ ಹೊಸ ವ್ಲಾಗ್, ಫ್ಯಾಮಿಲಿ ವ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ನನಗೆ ಅಂಥ ಒಂದು ಸ್ವೀಟ್ ಫ್ಯಾಮಿಲಿ ಸಿಕ್ಕಿದ್ದಾರೆ. ಸೊ ಆ ಒಂದು ಫ್ಯಾಮಿಲಿದಾಗಲಿ, ನಾವು ಔಟಿಂಗ್ ಹೋಗೋದಾಗಲಿ, ಹಾಗೆ ಮನೇಲಿ ಮಾಡುವಂಥ ಕುಕ್ಕಿಂಗ್ ಸ್ಟೈಲ್ ಆಗಲಿ, ಪ್ರತಿಯೊಂದನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ತಪ್ಪದೆ ನನ್ನ ಚಾನಲ್ನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸದ್ಯಕ್ಕೆ ಈ ಒಂದು 500 ಸಬ್ಸ್ಕ್ರೈಬರ್ಸ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಉಲ್ಲಾಸ್ ಫುಲ್ ಖುಷಿಯಾಗಿ ಹೋಗಿದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳ್ದ ಮಮ್ಮಿ ಕೇಕ್ ಕಟ್ ಮಾಡೋಣ ಮಮ್ಮಿ 500 ಸಬ್ಸ್ಕ್ರೈಬರ್ಸ್ಗೆ ಅಂದೆ. ನಾನು ಬೇಡ ಉಲ್ಲಾಸ್ 1K ಆಗಲಿ, ನಿಜವಾಗ್ಲೂ ಕೇಕ್ ಕಟ್ ಮಾಡೋಣ ಅಂತಲೇ ಹೇಳಿದ್ದೀನಿ. ಯಾಕಂದರೆ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವಾ. ಅವನಿಂದನೇ ನಾನು ಈ ಒಂದು ಚಾನಲ್ನ ಶುರು ಮಾಡಿರೋದ್ರಿಂದ ಅವ್ರಿಗೆ ನಾನು ನಿರಾಸೆ ಮಾಡಲ್ಲ. ಎಷ್ಟು 25 ರೂಪೀಸ್ ಕೇಕ್, ನಾನು ಅಲ್ಲ 25 ಇಲ್ಲ ಸಾರಿ 45-50 ರೂಪೀಸ್ ಕೇಕ್ ಆಲ್ರೆಡಿ ತಿಂದುಬಿಟ್ಟಿದ್ದೆ ನಾನು.
500 ಸಬ್ಸ್ಕ್ರೈಬರ್ಸ್ದು ಅವನಪ್ಪ ತಿಂದು ಚೆನ್ನಾಗಿರಲಿ ಅಲ್ವಾ. ನೆಕ್ಸ್ಟು 1000 ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಚಾನಲ್ ಯಾವಾಗ ಮೋನೋ ಆಗುತ್ತೋ ಆವಾಗ ನನಗೆ ತುಂಬ ಖುಷಿ. ನಾನು ಮಾಡಿರೋಂಥ ಕೆಲಸಕ್ಕೆ ಪ್ರತಿಫಲ ಸಿಕ್ತು ಅಂತ ನಾನು ಖುಷಿ ಪಡ್ತೀನಿ. ಸದ್ಯಕ್ಕೆ ಇವತ್ತಿನ ಲಾಗ್ನ 500 ಸಬ್ಸ್ಕ್ರೈಬರ್ಸ್ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ಎಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.